ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರನ್ಯಾರಾವ್ ಕಸ್ಟಡಿಯ ಆದೇಶ ಪ್ರಕಟವಾಗುತ್ತೆ. 3 ದಿನಗಳ ಕಸ್ಟಡಿಗೆ ಈಗಾಗಲೇ ಡಿಆರ್ಐ ಮನವಿಯನ್ನ ಮಾಡಿಕೊಂಡಿದೆ. ಇವತ್ತು ಈ ಬಗ್ಗೆ ಕೋರ್ಟ್ ಇಂದ ಆದೇಶ ಪ್ರಕಟ ಆಗಲಿಕ್ಕಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶವನ್ನ ಪ್ರಕಟಿಸಲಿಕ್ಕಿದೆ. ಈಗಾಗಲೇ 3 ದಿನಗಳ ಕಸ್ಟಡಿಯನ್ನ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಕಂದಾಯ ಗುಪ್ತಚರ ಇಲಾಖೆಯವರು 3 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ ಇವತ್ತು. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ನಾಗರಾಜ್ ಕೊಡ್ತಾರೆ. ನಾಗರಾಜ್, ಏನಾಗಬಹುದು? ಸಹಜವಾಗಿ ಈ ರೀತಿ ಗೋಲ್ಡ್ ಸ್ಮಗ್ಲಿಂಗು ಇತ್ಯಾದಿ ಪ್ರಕರಣಗಳಾದಾಗ ಕಸ್ಟಡಿಗೆ ಕೊಡೋದನ್ನು ನಾವು ಕೇಳಿದ್ದೀವಿ. ಯಾಕಂದರೆ ಇಲ್ಲಿ ಸಣ್ಣ ಪುಟ್ಟ ಸ್ಮಗ್ಲಿಂಗ್ ಆಗಿಲ್ಲ, KG ಗಟ್ಟಲೆ ಮತ್ತು ಸತತವಾಗಿ. ಯಾವ ರೀತಿ ನೋಡಬಹುದು ಇದನ್ನ ಮಾನ್ಯ ನ್ಯಾಯಾಲಯ? ಖಂಡಿತ ಶ್ರೀಪಾದ್, ಏನು ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ DRI ಅಧಿಕಾರಿಗಳು ನಿನ್ನೆ 3 ದಿನಗಳ ಒಂದು ಪೊಲೀಸ್ ಕಸ್ಟಡಿಗೆ ಬೇಕು. ಈ ಒಂದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತ ವಿಚಾರ ಆಗಿದೆ. ಇವರು ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಅಲ್ಲದೆ ಏನು ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಅಥವಾ VVIPಗಳಿಗೆ ಒಂದು ಪ್ರೋಟೋಕಾಲ್ ಇರುತ್ತೆ, ಆ ಪ್ರೋಟೋಕಾಲ್ ನ ಕ್ಲಿಯರ್ ವೈಲೇಷನ್ಸ್ ಆಗಿದೆ. ಹೀಗಾಗಿ ಇದರಲ್ಲಿ ಹೆಚ್ಚಿನ ತನಿಖೆಯ ಅಗತ್ಯತೆ ಇದೆ. ಕಳೆದ 2 ದಿನಗಳಿಂದ DRI ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಮಾಹಿತಿಗಳು ಸಿಕ್ಕಿದಾವೆ. ಜೊತೆಗೆ ಅವರ ಮೊಬೈಲ್ ನಲ್ಲಿ ಮತ್ತೆ ಲ್ಯಾಪ್ಟಾಪ್ ನಲ್ಲಿ ಒಂದಷ್ಟು ವಿಚಾರಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅವರಿಂದಲೇ ಉತ್ತರವನ್ನ ಪಡೆದುಕೊಳ್ಬೇಕು ಅಂತೇಳಿ ಏನು DRI ಪರ ಸರ್ಕಾರಿ ಅಭಿಯೋಜಕ ಮಧುರಾವ್ ವಾದವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಕಡೆ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ DRI ಅವರು ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಇದರಲ್ಲಿ ಕಸ್ಟಡಿಯ ಅವಶ್ಯಕತೆ ಇಲ್ಲ ಅಂತೇಳಿ ರನ್ಯಾರಾವ್ ಪರ ವಕೀಲ ಗಿರೀಶ್ ವಾದವನ್ನ ಮಂಡಿಸಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಏನು ಯಾವುದೇ ಒಂದು ತನಿಖಾ ಸಂಸ್ಥೆ 40 ದಿನಗಳ ಅವಧಿಯಲ್ಲಿ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಇವತ್ತು ಬಹುತೇಕ ರನ್ಯಾರಾವ್ DRI ಕಸ್ಟಡಿಗೆ ಬರೋ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರನ್ಯಾರಾವ್ ಕಸ್ಟಡಿಯ ಆದೇಶ ಪ್ರಕಟವಾಗುತ್ತೆ. 3 ದಿನಗಳ ಕಸ್ಟಡಿಗೆ ಈಗಾಗಲೇ DRI ಮನವಿಯನ್ನ ಮಾಡಿಕೊಂಡಿದೆ. ಇವತ್ತು ಈ ಬಗ್ಗೆ ಕೋರ್ಟ್ ಇಂದ ಆದೇಶ ಪ್ರಕಟ ಆಗಲಿಕ್ಕಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶವನ್ನ ಪ್ರಕಟಿಸಲಿಕ್ಕಿದೆ. ಈಗಾಗಲೇ 3 ದಿನಗಳ ಕಸ್ಟಡಿಯನ್ನ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಕಂದಾಯ ಗುಪ್ತಚರ ಇಲಾಖೆಯವರು 3 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ ಇವತ್ತು. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ನಾಗರಾಜ್ ಕೊಡ್ತಾರೆ. ನಾಗರಾಜ್, ಏನಾಗಬಹುದು? ಸಹಜವಾಗಿ ಈ ರೀತಿ ಗೋಲ್ಡ್ ಸ್ಮಗ್ಲಿಂಗು ಇತ್ಯಾದಿ ಪ್ರಕರಣಗಳಾದಾಗ ಕಸ್ಟಡಿಗೆ ಕೊಡೋದನ್ನು ನಾವು ಕೇಳಿದ್ದೀವಿ. ಯಾಕಂದರೆ ಇಲ್ಲಿ ಸಣ್ಣ ಪುಟ್ಟ ಸ್ಮಗ್ಲಿಂಗ್ ಆಗಿಲ್ಲ, KG ಗಟ್ಟಲೆ ಮತ್ತು ಸತತವಾಗಿ. ಯಾವ ರೀತಿ ನೋಡಬಹುದು ಇದನ್ನು ಮಾನ್ಯ ನ್ಯಾಯಾಲಯ? ಖಂಡಿತ ಶ್ರೀಪಾದ್, ಏನು ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ DRI ಅಧಿಕಾರಿಗಳು ನಿನ್ನೆ 3 ದಿನಗಳ ಒಂದು ಪೊಲೀಸ್ ಕಸ್ಟಡಿಗೆ ಬೇಕು. ಈ ಒಂದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತ ವಿಚಾರ ಆಗಿದೆ. ಇವರು ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಅಲ್ಲದೆ ಏನು ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಅಥವಾ VVIPಗಳಿಗೆ ಒಂದು ಪ್ರೋಟೋಕಾಲ್ ಇರುತ್ತೆ, ಆ ಪ್ರೋಟೋಕಾಲ್ ನ ಕ್ಲಿಯರ್ ವೈಲೇಷನ್ಸ್ ಆಗಿದೆ. ಹೀಗಾಗಿ ಇದರಲ್ಲಿ ಹೆಚ್ಚಿನ ತನಿಖೆಯ ಅಗತ್ಯತೆ ಇದೆ. ಕಳೆದ 2 ದಿನಗಳಿಂದ DRI ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಮಾಹಿತಿಗಳು ಸಿಕ್ಕಿದಾವೆ. ಜೊತೆಗೆ ಅವರ ಮೊಬೈಲ್ ನಲ್ಲಿ ಮತ್ತೆ ಲ್ಯಾಪ್ಟಾಪ್ ನಲ್ಲಿ ಒಂದಷ್ಟು ವಿಚಾರಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅವರಿಂದಲೇ ಉತ್ತರವನ್ನ ಪಡೆದುಕೊಳ್ಬೇಕು ಅಂತೇಳಿ ಏನು DRI ಪರ ಸರ್ಕಾರಿ ಅಭಿಯೋಜಕ ಮಧುರಾವ್ ವಾದವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಕಡೆ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ DRI ಅವರು ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಇದರಲ್ಲಿ ಕಸ್ಟಡಿಯ ಅವಶ್ಯಕತೆ ಇಲ್ಲ ಅಂತೇಳಿ ರನ್ಯಾರಾವ್ ಪರ ವಕೀಲ ಗಿರೀಶ್ ವಾದವನ್ನ ಮಂಡಿಸಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಏನು ಯಾವುದೇ ಒಂದು ತನಿಖಾ ಸಂಸ್ಥೆ 40 ದಿನಗಳ ಅವಧಿಯಲ್ಲಿ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಇವತ್ತು ಬಹುತೇಕ ರನ್ಯಾರಾವ್ DRI ಕಸ್ಟಡಿಗೆ ಬರೋ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ನಾಗರಾಜ್. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರನ್ಯಾರಾವ್ ಕಸ್ಟಡಿಯ ಆದೇಶ ಪ್ರಕಟವಾಗುತ್ತೆ. 3 ದಿನಗಳ ಕಸ್ಟಡಿಗೆ ಈಗಾಗಲೇ DRI ಮನವಿಯನ್ನ ಮಾಡಿಕೊಂಡಿದೆ. ಇವತ್ತು ಈ ಬಗ್ಗೆ ಕೋರ್ಟ್ ಇಂದ ಆದೇಶ ಪ್ರಕಟ ಆಗಲಿಕ್ಕಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶವನ್ನ ಪ್ರಕಟಿಸಲಿಕ್ಕಿದೆ. ಈಗಾಗಲೇ 3 ದಿನಗಳ ಕಸ್ಟಡಿಯನ್ನ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಕಂದಾಯ ಗುಪ್ತಚರ ಇಲಾಖೆಯವರು 3 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ ಇವತ್ತು.
ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ನಾಗರಾಜ್ ಕೊಡ್ತಾರೆ. ನಾಗರಾಜ್, ಏನಾಗಬಹುದು? ಸಹಜವಾಗಿ ಈ ರೀತಿ ಗೋಲ್ಡ್ ಸ್ಮಗ್ಲಿಂಗು ಇತ್ಯಾದಿ ಪ್ರಕರಣಗಳಾದಾಗ ಕಸ್ಟಡಿಗೆ ಕೊಡೋದನ್ನು ನಾವು ಕೇಳಿದ್ದೀವಿ. ಯಾಕಂದರೆ ಇಲ್ಲಿ ಸಣ್ಣ ಪುಟ್ಟ ಸ್ಮಗ್ಲಿಂಗ್ ಆಗಿಲ್ಲ, ಕೆ ಜಿ ಗಟ್ಟಲೆ ಮತ್ತು ಸತತವಾಗಿ. ಯಾವ ರೀತಿ ನೋಡಬಹುದು ಇದನ್ನು ಮಾನ್ಯ ನ್ಯಾಯಾಲಯ? ಖಂಡಿತ ಶ್ರೀಪಾದ್, ಏನು ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ DRI ಅಧಿಕಾರಿಗಳು ನಿನ್ನೆ 3 ದಿನಗಳ ಒಂದು ಪೊಲೀಸ್ ಕಸ್ಟಡಿಗೆ ಬೇಕು. ಈ ಒಂದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತ ವಿಚಾರ ಆಗಿದೆ. ಇವರು ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಅಲ್ಲದೆ ಏನು ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಅಥವಾ VVIPಗಳಿಗೆ ಒಂದು ಪ್ರೋಟೋಕಾಲ್ ಇರುತ್ತೆ, ಆ ಪ್ರೋಟೋಕಾಲ್ನ ಕ್ಲಿಯರ್ ವೈಲೇಷನ್ಸ್ ಆಗಿದೆ. ಹೀಗಾಗಿ ಇದರಲ್ಲಿ ಹೆಚ್ಚಿನ ತನಿಖೆಯ ಅಗತ್ಯತೆ ಇದೆ. ಕಳೆದ 2 ದಿನಗಳಿಂದ DRI ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಮಾಹಿತಿಗಳು ಸಿಕ್ಕಿದಾವೆ. ಜೊತೆಗೆ ಅವರ ಮೊಬೈಲ್ನಲ್ಲಿ ಮತ್ತೆ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ವಿಚಾರಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅವರಿಂದಲೇ ಉತ್ತರವನ್ನು ಪಡೆದುಕೊಳ್ಬೇಕು ಅಂತೇಳಿ ಏನು DRI ಪರ ಸರ್ಕಾರಿ ಅಭಿಯೋಜಕ ಮಧುರಾವ್ ವಾದವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಕಡೆ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ DRI ಅವರು ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಇದರಲ್ಲಿ ಕಸ್ಟಡಿಯ ಅವಶ್ಯಕತೆ ಇಲ್ಲ ಅಂತೇಳಿ ರನ್ಯಾರಾವ್ ಪರ ವಕೀಲ ಗಿರೀಶ್ ವಾದವನ್ನ ಮಂಡಿಸಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಏನು ಯಾವುದೇ ಒಂದು ತನಿಖಾ ಸಂಸ್ಥೆ 40 ದಿನಗಳ ಅವಧಿಯಲ್ಲಿ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಇವತ್ತು ಬಹುತೇಕ ರನ್ಯಾರಾವ್ DRI ಕಸ್ಟಡಿಗೆ ಬರೋ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರನ್ಯಾರಾವ್ ಕಸ್ಟಡಿಯ ಆದೇಶ ಪ್ರಕಟವಾಗುತ್ತೆ. 3 ದಿನಗಳ ಕಸ್ಟಡಿಗೆ ಈಗಾಗಲೇ DRI ಮನವಿಯನ್ನ ಮಾಡಿಕೊಂಡಿದೆ. ಇವತ್ತು ಈ ಬಗ್ಗೆ ಕೋರ್ಟ್ ಇಂದ ಆದೇಶ ಪ್ರಕಟ ಆಗ್ಲಿಕ್ಕಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶವನ್ನ ಪ್ರಕಟಿಸಲಿಕ್ಕಿದೆ. ಈಗಾಗಲೇ 3 ದಿನಗಳ ಕಸ್ಟಡಿಯನ್ನ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಕಂದಾಯ ಗುಪ್ತಚರ ಇಲಾಖೆಯವರು 3 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ ಇವತ್ತು. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ನಾಗರಾಜ್ ಕೊಡ್ತಾರೆ. ನಾಗರಾಜ್, ಏನಾಗಬಹುದು? ಸಹಜವಾಗಿ ಈ ರೀತಿ ಗೋಲ್ಡ್ ಸ್ಮಗ್ಲಿಂಗು ಇತ್ಯಾದಿ ಪ್ರಕರಣಗಳಾದಾಗ ಕಸ್ಟಡಿಗೆ ಕೊಡೋದನ್ನು ನಾವು ಕೇಳಿದ್ದೀವಿ. ಯಾಕಂದರೆ ಇಲ್ಲಿ ಸಣ್ಣ ಪುಟ್ಟ ಸ್ಮಗ್ಲಿಂಗ್ ಆಗಿಲ್ಲ, ಕೆ ಜಿ ಗಟ್ಟಲೆ ಮತ್ತು ಸತತವಾಗಿ. ಯಾವ ರೀತಿ ನೋಡಬಹುದು ಇದನ್ನು ಮಾನ್ಯ ನ್ಯಾಯಾಲಯ? ಖಂಡಿತ ಶ್ರೀಪಾದ್, ಏನು ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ DRI ಅಧಿಕಾರಿಗಳು ನಿನ್ನೆ 3 ದಿನಗಳ ಒಂದು ಪೊಲೀಸ್ ಕಸ್ಟಡಿಗೆ ಬೇಕು. ಈ ಒಂದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತ ವಿಚಾರ ಆಗಿದೆ. ಇವರು ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಅಲ್ಲದೆ ಏನು ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಅಥವಾ VVIPಗಳಿಗೆ ಒಂದು ಪ್ರೋಟೋಕಾಲ್ ಇರುತ್ತೆ, ಆ ಪ್ರೋಟೋಕಾಲ್ನ ಕ್ಲಿಯರ್ ವೈಲೇಷನ್ಸ್ ಆಗಿದೆ. ಹೀಗಾಗಿ ಇದರಲ್ಲಿ ಹೆಚ್ಚಿನ ತನಿಖೆಯ ಅಗತ್ಯತೆ ಇದೆ. ಕಳೆದ 2 ದಿನಗಳಿಂದ DRI ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಮಾಹಿತಿಗಳು ಸಿಕ್ಕಿದಾವೆ. ಜೊತೆಗೆ ಅವರ ಮೊಬೈಲ್ನಲ್ಲಿ ಮತ್ತೆ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ವಿಚಾರಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅವರಿಂದಲೇ ಉತ್ತರವನ್ನು ಪಡೆದುಕೊಳ್ಬೇಕು ಅಂತೇಳಿ ಏನು DRI ಪರ ಸರ್ಕಾರಿ ಅಭಿಯೋಜಕ ಮಧುರಾವ್ ವಾದವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಕಡೆ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ DRI ಅವರು ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಇದರಲ್ಲಿ ಕಸ್ಟಡಿಯ ಅವಶ್ಯಕತೆ ಇಲ್ಲ ಅಂತೇಳಿ ರನ್ಯಾರಾವ್ ಪರ ವಕೀಲ ಗಿರೀಶ್ ವಾದವನ್ನ ಮಂಡಿಸಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಏನು ಯಾವುದೇ ಒಂದು ತನಿಖಾ ಸಂಸ್ಥೆ 40 ದಿನಗಳ ಅವಧಿಯಲ್ಲಿ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಇವತ್ತು ಬಹುತೇಕ ರನ್ಯಾರಾವ್ DRI ಕಸ್ಟಡಿಗೆ ಬರೋ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರನ್ಯಾರಾವ್ ಕಸ್ಟಡಿಯ ಆದೇಶ ಪ್ರಕಟವಾಗುತ್ತೆ. 3 ದಿನಗಳ ಕಸ್ಟಡಿಗೆ ಈಗಾಗಲೇ DRI ಮನವಿಯನ್ನ ಮಾಡಿಕೊಂಡಿದೆ. ಇವತ್ತು ಈ ಬಗ್ಗೆ ಕೋರ್ಟ್ ಇಂದ ಆದೇಶ ಪ್ರಕಟ ಆಗ್ಲಿಕ್ಕಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶವನ್ನ ಪ್ರಕಟಿಸಲಿಕ್ಕಿದೆ. ಈಗಾಗಲೇ 3 ದಿನಗಳ ಕಸ್ಟಡಿಯನ್ನ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಕಂದಾಯ ಗುಪ್ತಚರ ಇಲಾಖೆಯವರು 3 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ ಇವತ್ತು. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ನಾಗರಾಜ್ ಕೊಡ್ತಾರೆ. ನಾಗರಾಜ್, ಏನಾಗಬಹುದು? ಸಹಜವಾಗಿ ಈ ರೀತಿ ಗೋಲ್ಡ್ ಸ್ಮಗ್ಲಿಂಗು ಇತ್ಯಾದಿ ಪ್ರಕರಣಗಳಾದಾಗ ಕಸ್ಟಡಿಗೆ ಕೊಡೋದನ್ನು ನಾವು ಕೇಳಿದ್ದೀವಿ. ಯಾಕಂದರೆ ಇಲ್ಲಿ ಸಣ್ಣ ಪುಟ್ಟ ಸ್ಮಗ್ಲಿಂಗ್ ಆಗಿಲ್ಲ, ಕೆ ಜಿ ಗಟ್ಟಲೆ ಮತ್ತು ಸತತವಾಗಿ. ಯಾವ ರೀತಿ ನೋಡಬಹುದು ಇದನ್ನು ಮಾನ್ಯ ನ್ಯಾಯಾಲಯ? ಖಂಡಿತ ಶ್ರೀಪಾದ್, ಏನು ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ DRI ಅಧಿಕಾರಿಗಳು ನಿನ್ನೆ 3 ದಿನಗಳ ಒಂದು ಪೊಲೀಸ್ ಕಸ್ಟಡಿಗೆ ಬೇಕು. ಈ ಒಂದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತ ವಿಚಾರ ಆಗಿದೆ. ಇವರು ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಅಲ್ಲದೆ ಏನು ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಅಥವಾ VVIPಗಳಿಗೆ ಒಂದು
ಪ್ರೋಟೋಕಾಲ್ ಇರುತ್ತೆ, ಆ ಪ್ರೋಟೋಕಾಲ್ನ ಕ್ಲಿಯರ್ ವೈಲೇಷನ್ಸ್ ಆಗಿದೆ. ಹೀಗಾಗಿ ಇದರಲ್ಲಿ ಹೆಚ್ಚಿನ ತನಿಖೆಯ ಅಗತ್ಯತೆ ಇದೆ. ಕಳೆದ 2 ದಿನಗಳಿಂದ DRI ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಮಾಹಿತಿಗಳು ಸಿಕ್ಕಿದಾವೆ. ಜೊತೆಗೆ ಅವರ ಮೊಬೈಲ್ನಲ್ಲಿ ಮತ್ತೆ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ವಿಚಾರಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅವರಿಂದಲೇ ಉತ್ತರವನ್ನ ಪಡೆದುಕೊಳ್ಬೇಕು ಅಂತೇಳಿ ಏನು DRI ಪರ ಸರ್ಕಾರಿ ಅಭಿಯೋಜಕ ಮಧುರಾವ್ ವಾದವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಕಡೆ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ DRI ಅವರು ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಇದರಲ್ಲಿ ಕಸ್ಟಡಿಯ ಅವಶ್ಯಕತೆ ಇಲ್ಲ ಅಂತೇಳಿ ರಣ್ಯರಾವ್ ಪರ ವಕೀಲ ಗಿರೀಶ್ ವಾದವನ್ನ ಮಂಡಿಸಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಏನು ಯಾವುದೇ ಒಂದು ತನಿಖಾ ಸಂಸ್ಥೆ 40 ದಿನಗಳ ಅವಧಿಯಲ್ಲಿ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಇವತ್ತು ಬಹುತೇಕ ರಣ್ಯರಾವ್ DRI ಕಸ್ಟಡಿಗೆ ಬರೋ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್.